ಮುಂದಿರುತ್ತೆ ಬಜೆಟ್ ಐತೆ ಮುಂದಿರುತ್ತೆ ಬಜೆಟ್ ಐತೆ ಮುಂದೆ ಆಂಬುಲೆನ್ಸ್ ಬಿಡ್ರಿ ಹಿಂಗೆ ಬರುತ್ತೆ ಆಂಬುಲೆನ್ಸ್ ಬರೋದು ದಡಿ ಭಾಳ ಫೋಟೋ ಸುಮ್ಮನೆ ಸೇವಬೇಕು ನೀವು ಸುಮ್ಕಾರ ಬರಕೊಂತೀರ ಇಲ್ಲ ಹೌದಾ ನಮ್ಮ ಕೊಪ್ಪಳ ಜಿಲ್ಲೆಯ ಅದರಲ್ಲೂ ನನ್ನ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಎಲ್ಮಿಗೇರಿ ಗ್ರಾಮದಲ್ಲಿ ಇವತ್ತು ಕಾಂಗ್ರೆಸ್ ಕಾರ್ಯಕರ್ತರು ಅದರಲ್ಲಿ ವಿಶೇಷವಾಗಿ ಖುದ್ದು ರಾಘವೇಂದ್ರ ಹಿತ್ತಾಳ್ ರಾಜಶೇಖರ್ ಹಿತ್ತಾಳ್ಗೆ ಸ್ವಂತ ರಿಪಬ್ಲಿಕ್ ಅವರ ರಿಲೇಷನ್ಸ್ ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ಹಿರಿಯರು ದ್ಯಾಮಣ್ಣವರ ಮೇಲೆ ಅವರು ಚುನಾವಣಾ ಪ್ರಚಾರ ಮಾಡುವಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಅಟ್ಯಾಕ್ ಮಾಡಿ ತಲೆಗೆ ಭಾಳ ಭಯಂಕರವಾದ 2 ಪೆಟ್ಟುಗಳೆಲ್ಲ ಬಿದ್ದಿದೆ. ಸುಮಾರು ಮುಂಭಾಗದಲ್ಲಿ ಒಂದು 8 ಕೊಲೆ ಬಿದ್ದಿದೆ, ಮುಂಭಾಗದಲ್ಲಿ ತಲೆಗೆ ಒಂದು 4-5 ಕೊಲೆಗಳು ಬಿದ್ದಿರುವಂಥದ್ದು, ಕಾಲು ಮುರಿದಿದ್ದಾರೆ, ಕೈ ಮುರಿದಿದ್ದಾರೆ. ಇವತ್ತು ಕಾಂಗ್ರೆಸ್ ಪಕ್ಷದ ಇವತ್ತು ಹಿತ್ತಾಳ್ ಫ್ಯಾಮಿಲಿಗೆ ಸೋಲಿನ ಭೀತಿ ಎದುರಾಗಿರೋ ಕಾರಣ ಇವತ್ತು ಇಲ್ಲೇ ಅಲ್ಲ ಎಲ್ಲ ಕಡೆ ಕೂಡ ಇವತ್ತು ನಾನು ಕೊಪ್ಪಳ ಜಿಲ್ಲಾ ವ್ಯಾಪ್ತಿಯಲ್ಲಿ ಓಡಾಡ್ತಾ ಇದ್ದೀನಿ. ಶಿವರಾಜ್ ಸಂಗಡಿಗೆ ಈ ಹಿತ್ತಾಳ್ ಬ್ರದರ್ಸ್ ಎಲ್ಲರೂ ಕೂಡ ಸೇರಿ ಇವತ್ತು ಅಟ್ರಾಸಿಟಿ ಕೇಸ್ಗಳಾಗಿರ್ಬೋದು, ಹೊಡೆಯುವಂಥದ್ದು, ಬಡಿಯುವಂಥದ್ದು, ಎದುರಿಸೋದು, ಇವತ್ತು ಕೇಸ್ಗಳು ಮಾಡ್ತೀವಂತೇಳಿ ಅಮಾಯಕ ಜನರನ್ನು ಎದುರಿಸುವಂಥ ಒಂದು ಕೆಲಸ ಮಾಡ್ತಾಯಿದ್ದಾರೆ. ವಿನಾಶಕಾಲಿ ವಿಪರೀತ ಬುದ್ಧಿ ಅಂತೇಳಿ ನಮ್ಮ ಹಿರಿಯರು ಹೇಳ್ದಂಗೆ ಇವತ್ತು ಈ ಜಿಲ್ಲಾ ಉಸ್ತುವಾರಿ ಮಂತ್ರಿ ಶಿವರಾಜ್ ಸಂಗಡಿಗೆ ಹಿತ್ತಾಳ್ ಬ್ರದರ್ಸ್ಗೆ ವಿನಾಶಕಾಲ ಹತ್ತಿರಕ್ಕೆ ಬಂದಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಇವತ್ತು ಆ ಯಜಮಾನ್ರನ್ನ ಇವತ್ತು ಆ ಯಜಮಾನ್ರನ್ನ ನಾವು ನೋಡಿದ್ದೇವೆ, ತಮ್ಮ ಕಣ್ಣಾರೆ ತಾವೇ ನೋಡಿದ್ದೀವಿ. ಅವ್ರ ವಯಸ್ಸು ಅವರನ್ನು ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಹೊಡೆಯುವಂಥ ಅವಶ್ಯಕತೆ ಇದ್ದಿಲ್ಲ. ಚುನಾವಣೆಯಲ್ಲಿ ಗೆಲುವು ಸೋಲು ಯಾರ ಪರವಾಗಿ ಜನರು ಇರ್ತಾರೆ ಅವ್ರು ಗೆದ್ದೇ ಗೆಲ್ತಾರೆ, ಸೋಲುವರು ಸೋಲ್ತಾರೆ. ಈ ರೀತಿ ಒಂದು ಹೆದರಿಕೆ ವಾತಾವರಣ. ಮತ್ತು ಕಾಂಗ್ರೆಸ್ ಸರ್ಕಾರ ಅಂತಂದರೆ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನೇಹಾ ಪ್ರಕರಣ ಆಗಿರ್ಬೋದು, ಬಳ್ಳಾರಿಯಲ್ಲಿ ಸುಮಾರು ಈ ಒಂದು ವರ್ಷದಲ್ಲಿ 3 ಕೊಲೆಗಳಾಗಿರುತ್ತೆ. ಇವತ್ತು ಕೊಪ್ಪಳದಲ್ಲಿ ಗಂಗಾವತಿಯಲ್ಲಿ 2-3 ಘಟನೆಗಳನ್ನ ಆ ಜಯಶ್ರೀರಾಮ್ ಅಂತ ಹೋಗಿರುವಂಥ ಒಬ್ಬ ಯುವಕನನ್ನು ಸದೆ ಬಡಿದು ಇವನ್ ಸಾಯ್ತಾನೆ ಅನ್ನೋ ಮಟ್ಟಿಗೆ ಕೊಡ್ತಾರೆ. ಇವತ್ತು ನಮ್ಮ ಎಲ್ಮಿಗೇರಿ ಗ್ರಾಮದಲ್ಲಿ ಯಜಮಾನರನ್ನು ಈ ರೀತಿ ಹೊಡೆಯುವಂಥ ಒಂದು ಕೆಲಸ ನೋಡಿ. ನಾನು ತಮ್ಮ ಮಾಧ್ಯಮಗಳ ಮೂಲಕ ಕೊಪ್ಪಳ SP ಯಶೋಧ ವಂಟಗೋಡಿ ಅವರಿಗೆ ನಾನು ಹೇಳ್ತಾ ಇದ್ದೀನಿ, ತಾವು ಇದುವರೆಗೂ ಕೂಡ ಒಬ್ಬ SP ಆಗಿ ಒಳ್ಳೆಯ ಆಡಳಿತವನ್ನು ನೀವು ಕೊಟ್ಟಿದ್ದೀರಿ ಅನ್ನೋ ಒಂದು ಗೌರವ ನಿಮ್ಮ ಮೇಲೆ ನಮಗಿದೆ ಭಾರತೀಯ ಜನತಾ ಪಕ್ಷಕ್ಕೆ. ಆದರೆ ದುರದೃಷ್ಟ ಅಂತಂದರೆ ಒಬ್ಬ ಪ್ರಾಮಾಣಿಕ SP ಅಂತ ಅನಿಸ್ಕೊಂಡಿರೋ ನೀವು ಕೂಡ ಅಧಿಕಾರದಲ್ಲಿರುವಂಥ ಈ ಮದಗಜಗಳಿಗೆ ಇವತ್ತು ನೀವು ತಲೆ ಬಾಗಿಸ್ಬಿಟ್ಟು ನಿಮ್ಮ ಪೊಲೀಸ್ ಅಧಿಕಾರಿಗಳು ನಿನ್ನೆ ರಾತ್ರಿ ಈ ಘಟನೆ ಆದರೂ ಕೂಡ ಬೆಳಗ್ಗೆ FIR ಕೂಡ ಮಾಡಲಿಲ್ಲ. ಗ್ರಾಮಸ್ಥರೆಲ್ಲರೂ ಕೂಡ ಹೋಗಿ SP ಮೀಟ್ ಮಾಡೋವರೆಗೂ ಕೂಡ ಆ ಗ್ರಾಮಕ್ಕೆ ಸಂಬಂಧಪಟ್ಟ ಇನ್ಸ್ಪೆಕ್ಟರ್ಗಳಾಗಿರ್ಬೋದು, ಸಬ್ ಇನ್ಸ್ಪೆಕ್ಟರ್ಗಳು ಯಾರು ಆ ಕಡೆಗೆ ಹೋಗಲಿಲ್ಲ. ಅವರು ಅಂತಂದರೆ ಯಾವ ಮಟ್ಟಕ್ಕೆ ಅಧಿಕಾರ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ ಹಿತ್ತಾಳ್ ಬ್ರದರ್ಸ್ ಅನ್ನೋದನ್ನು ನಾವು ನೋಡ್ಬೋದು. ಇದೇ ರೀತಿ ಅವರು ಮುಂದುವರಿಸಿದರೆ ಬಳ್ಳಾರಿಯಲ್ಲಿ ಇಂಥ ಕ್ರಿಮಿನಲ್ ಫ್ಯಾಮಿಲಿಗಳಿಗೆ ನಾವು ಏನು ಉತ್ತರ ಕೊಟ್ಟಿದ್ದೀವಿ ಆ ಉತ್ತರ ಇಲ್ಲಿ ಕೂಡ ಕೊಪ್ಪಳದಲ್ಲಿ ಕೂಡ ನಿಮ್ಮ ಕುಟುಂಬಕ್ಕೆ ಅಂಥ ಉತ್ತರ ಜನಗಳು ಕೊಡ್ತಾರೆ. ಮತ್ತು ನಾವು ಸುಮ್ಮನೆ ಬಿಡೋರಲ್ಲ ಯಾವುದೇ ಕಾರಣಕ್ಕೂ ಕೂಡ. ಈ ರೀತಿ ಈ ರೌಡಿಸಮ್ನ ಬಳ್ಳಾರಿಯಲ್ಲಿ ಮಟ್ಟ ಹಾಕಿರ್ತವ್ರು ನಾವು. ಇವತ್ತು ಅದೇ ರೌಡಿಸಮ್ ಇವತ್ತು ಕೊಪ್ಪಳದಲ್ಲಿ ನನಗೆ ಎದ್ದು ಕಾಣಿಸ್ತಾ ಇದೆ. ನಾನು ಹೇಳ್ತಾ ಇದ್ದೀನಿ, ತಕ್ಷಣ ಈ ವಿಚಾರದಲ್ಲಿ SP ಅವರು ಇಂಟರ್ಫಿಯರ್ ಆಗಿ
ಜಿಲ್ಲಾಧಿಕಾರಿಗಳು ಇಂಟರ್ಫಿಯರ್ ಆಗಬೇಕು, ಎಲೆಕ್ಷನ್ ಕಮಿಷನ್ ಅವರು ಇಂಟರ್ಫಿಯರ್ ಆಗಬೇಕು. ಈ ಇದ್ನಾಳ್ ಬ್ರದರ್ಸ್ ದಬ್ಬಾಳಿಕೆ, ಈ ರೌಡಿಸಮ್, ಈ ಕ್ರಿಮಿನಲ್ ಕೆಲಸಗಳನ್ನು ನಿಲ್ಲಿಸೋದು ಇನ್ನೊಂದು 2-3 ತಾಸಲ್ಲಿ ಅವ್ರು ಮಾಡಬೇಕು. ಮಾಡದೇ ಹೋದರೆ ನನಗೆ ತಿಳಿದಿರುವಂಥ ಒಂದು ಮಾಹಿತಿ ಪ್ರಕಾರ ಎಲ್ಲ ಗ್ರಾಮಗಳಲ್ಲಿ ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ಇದೇ ಒಂದು ರೌಡಿಸಮ್ ದಬ್ಬಾಳಿಕೆಗೆಲ್ಲ ಮಾಡೋದಕ್ಕೆ ತಯಾರಿ ಮಾಡಿಕೊಂಡಿದ್ದಾರೆ. ಎಲ್ಲ ಹಳ್ಳಿಗಳಲ್ಲಿ ಕೂಡ ಈ ರೀತಿ ನಮ್ಮ ಕಾರ್ಯಕರ್ತರನ್ನ ಅಲ್ಲಲ್ಲಿ ಹೊಡೆದ್ಬಿಟ್ಟು ಹೆದರಿಕೆ, ಭಯದ ವಾತಾವರಣ ಸೃಷ್ಟಿ ಮಾಡಿ ವೋಟಿಂಗ್ ಆಗದೆ BJP ಪರವಾಗಿ ನೋಡ್ಕೊಳ್ಳುವಂಥ ಒಂದು ಪ್ರಯತ್ನ ಇವತ್ತು ನಡೆದಿದೆ. ಇದೇನಾದರೂ ಇಂಥ ಘಟನೆಗಳು ನಾಡಿದ್ದು ಒಳಗಡೆ ಮತ್ತೆ ಮರುಕಳಿಸಿದರೆ ಇದಕ್ಕೆ ಜವಾಬ್ದಾರಿ ನಮ್ಮ ಕೊಪ್ಪಳ ಜಿಲ್ಲಾಧಿಕಾರಿಗಳು, ಕೊಪ್ಪಳ SP ಯಶೋಧ ಮಂಡಿಗೋಡೆ ಅವರು ಮತ್ತು ನಳಿನವರು. ನೀವೆಲ್ಲರೂ ಕೂಡ ಇದಕ್ಕೆ ನೀವು ಜವಾಬ್ದಾರಿ ಆಗ್ಬೇಕು. ಹಾಗಾಗಿ ಜಿಲ್ಲಾಡಳಿತ ಎಚ್ಚರಿಕೆ ವಹಿಸಿ ಈ ಕ್ಷಣದಿಂದಲೇ ಇಡೀ ಪೊಲೀಸ್ ಇಲಾಖೆಯಲ್ಲಿ ಇವತ್ತು ಅವನು ಯಾರು ಇನ್ಸ್ಪೆಕ್ಟ್ರ್, ಅವನ ಹೆಸರೇನು, ಇನ್ಸ್ಪೆಕ್ಟ್ರ್ ಹೆಸರೇನು ಸುರೇಶ್ ಅಂತೇಳಿ, ಯಾರು ಆ ಸಬ್ ಇನ್ಸ್ಪೆಕ್ಟ್ರು CPIಗಳು ಅವ್ರು ಯಾರು ನಿನ್ನೆ ರಾತ್ರಿ ಘಟನೆ ಆದರೂ ಕೂಡ FIR ತಗೊಂಡಿಲ್ಲ, SP ಅವರನ್ನು ತಕ್ಷಣ ಸಸ್ಪೆಂಡ್ ಮಾಡಬೇಕು. ಇಲ್ಲದೆ ಹೋದರೆ ಈ ಹಿಂದೆ ಬಳ್ಳಾರಿಯಲ್ಲಿ ನಾವು SP ಮೇಲೇ SP ಬಳ್ಳಾರಿ SP ಅಮೃತ್ ಪಾಲ್ ಅಂತೇಳಿ ಹಿಂದೆ ಅವರು ಇವತ್ತು ದೊಡ್ಡ ಹಗರಣದಲ್ಲಿ ಜೈಲಲ್ಲಿ ಇರ್ತಾರೆ. ಇವತ್ತು ಅಮೃತ್ ಪಾಲ್ ಬಳ್ಳಾರಿ SP ಇರೋ ಟೈಮ್ನಲ್ಲಿ ಇಂಥ ರೌಡಿಸಮ್ಗಳು, ಗಲಾಟೆಗಳು ಸೃಷ್ಟಿ ಮಾಡಿದಾಗ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ನಾವು ಕಂಪ್ಲೇಂಟ್ ಕೊಟ್ಟು ಒಬ್ಬ IPS ಆಫೀಸರ್ SPನೇ ಎಲೆಕ್ಷನ್ ಕಮಿಷನ್ ಸಸ್ಪೆಂಡ್ ಮಾಡಿರುವಂಥ ಘಟನೆ ಬಳ್ಳಾರಿಯಲ್ಲಿ ತಮಗೆಲ್ಲ 2008ರಲ್ಲಿ ನಡೆದಿರುವಂಥ ಘಟನೆ. ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಸೋಲಿನ ಭೀತಿಯಲ್ಲಿ ಜಾತಿಗಳನ್ನು ಎತ್ಕೊಳ್ತಾ ಇದ್ದಾರೆ, ಗಲಾಟೆಗಳನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ. ಡ್ಯಾಮಂಡಿಗಾಗಿರೋ ರೀತಿಯಲ್ಲಿ ಇಡೀ 1000